ನಮಸ್ಕಾರ ಮಿತ್ರರೇ, ನಾನು ನಿಮ್ಮ HR ಮಂಜುನಾಥ್. ಇವತ್ತು 21 ಮಾರ್ಚ್ 2026 ಶನಿವಾರ. ಇವತ್ತು ನಮ್ಮ ಹಾಸನ ಜಿಲ್ಲೆ ಆಲೂರು ತಾಲೂಕು ಪಾಳ್ಯ ಹೋಬಳಿ ನಮ್ಮನೆ ತೋಟದ ಹತ್ರ ಇದ್ದೀನಿ. ಇದು ನಮ್ಮನೆ ಎದುರುಗಡೆ ಮನೆ ತೋಟ, ಹೇಮಂತ್ ಅವ್ರ ತೋಟ. ಅವರು ಸುಮಾರು 2.5 ಎಕರೆಗಿಂತ ಹೆಚ್ಚು ವಿಸ್ತೀರ್ಣ ಕೃಷಿ ಭೂಮಿ ಇದೆ. ಇಲ್ಲಿ ಮುಖ್ಯವಾಗಿ ಈ ಭಾಗದಲ್ಲಿ ಅಡಿಕೆ ಮಧ್ಯದಲ್ಲಿ ಕಾಫಿ ಎಲ್ಲವನ್ನು ಹಾಕಿ ಬೆಳೆದಿದ್ದಾರೆ. ನೋಡೋಣ ಇಲ್ಲಿ ಹೇಮಂತ್ ಇಲ್ಲಿ ಏನೋ ಮಾಡ್ತಾ ಇದ್ದಾರೆ, ನೋಡೋಣ ಬನ್ನಿ ಮಾತಾಡ್ಸೋಣ. ನಮಸ್ಕಾರ ಕಣಪ್ಪ. ನಮಸ್ತೆ ಅಂಕಲ್. ಚೆನ್ನಾಗಿದ್ದೀರಾ? ಇವ್ರು ಯಾರು ಸ್ನೇಹಿತರು? ಈ ಕಡೆ ನೋಡಿ, ಇವರು ಮನು ಅಂತ ಕೊಡಗಿನವರು. ದಕ್ಷಿಣ ಕೊಡಗು, ವಿರಾಜಪೇಟೆ ತಾಲೂಕು. ಸೊ ಕಾಫಿ ಬೆಳೆ ಎಕ್ಸ್ಪರ್ಟಾ ನೀವು ಮನೋರೇ? ಕಾಫಿ ಬೆಳೆ ಎಕ್ಸ್ಪರ್ಟಾ? ಏನು ಗಿಡಗಳಿದು? ಇದು ಡಾರ್ಫು, ರೋಬಸ್ಟ ಡಾರ್ಫು. ಸರಿ ಸರಿ. ಇದು 6 ಅಡಿಗೂ ಹಾಕ್ಬೋದು, 9 ಅಡಿಗೂ ಹಾಕ್ಬೋದು. ಅಂದ್ರೆ ಗಿಡದಿಂದ ಗಿಡಕ್ಕೆ, ಸಾಲಿಂದ ಸಾಲಿಗೆ ಕಾಫಿ ಗಿಡದ ಅಂತರಗಳು 6 ಅಡಿ ಸಾಲಿಗಾದ್ರೂ ಹಾಕ್ಬೋದು, 9 ಅಡಿ ಸಾಲಾದ್ರೂ ಮಾಡ್ಬೋದು. ಸರಿ. ನಾವು ಅಡಿಕೆ ಒಳಗೆ ಹಾಕೋರು ನಾವು 9 ಅಡಿ ಮಾಡಿದ್ರೆ ಬೆಸ್ಟ್. ಯಾಕಂದ್ರೆ ಅಡಿಕೆಗೂನು ಸ್ಪೇಸ್ ಬೇಕು, ನೆರಳು ಇದು ಬೇಕು, ಗಾಳಿ ಮತ್ತೆ ಬಿಸಿಲು ಬೇಕಾಗಿರೋದ್ರಿಂದ. ಈಗ ನೀವು ಹಾಕಿದ್ರಿ ನೋಡಿ, 2 ಅಡಿಕೆ ಮಧ್ಯೆ ಹಾಕಿದ್ದಾರೆ ಆಲ್ರೆಡಿ ಕಾಫಿ. 2 ಅಡಿಕೆ ಈ ತರ ಹಾಕ್ಬೋದು ಅಂತ ಹೇಳೋದು. 9 ಅಡಿಗೆ ಹಾಕಿದ್ದೀನಿ ನಾನು. ಓ ವೆರಿ ಗುಡ್. ಅದು ಗಿಡದಿಂದ ಗಿಡಕ್ಕೆ 9 ಅಡಿ, 9 ಅಡಿಗೆ ಆ ಕಡೆ ಈ ಕಡೆ 2 ಅಡಿಕೆ ಸಾಲು, ಮಧ್ಯದಲ್ಲಿ ಕಾಫಿ ಸಾಲು. ಅದು ರೋಬಸ್ಟನೇನಾ? ಅದು ರೋಬಸ್ಟನೇ. ಇವಾಗ ನರ್ಸರಿಯಿಂದ ತಂದಿರೋದು ಇದು ರೋಬಸ್ಟ. ರೋಬಸ್ಟದಲ್ಲಿ ಇದು ಡಾರ್ಫು. ಓ ಇದು ಡಾರ್ಫ್. ಹಾಕಿರೋದು ಓಲ್ಡ್ ರೋಬಸ್ಟ. ಓಲ್ಡ್ ರೋಬಸ್ಟ ಅಡಿಕೆ ಒಳಗೆ ಅಷ್ಟು ಸೂಕ್ತವಲ್ಲ ಅಂತ ನನ್ನ ಅನಿಸಿಕೆ. ಬಟ್ ನನಗೂನು ಲಾಸ್ಟಿಗೆ ಗೊತ್ತಾಯ್ತು ಸ್ಟಡಿ ಮಾಡ್ತಾ ಯಾಕಂದ್ರೆ ಓಲ್ಡ್ ರೋಬಸ್ಟ ತುಂಬಾ ದೊಡ್ಡದಾಗಿ ಬಂದ್ಬಿಡುತ್ತೆ ರೆಕ್ಕೆಗಳು. ಅದು ಆ ಕಡೆಗೆ 8-10 ಅಡಿವರೆಗೂ ಎಕ್ಸ್ಪೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಅದು ಅಂದ್ರೆ ವಯಸ್ಸಾಗ್ತಾ ದೊಡ್ಡದಾಗ್ತಾವ. ಒಂದು 20 ವರ್ಷ ಆದ್ಮೇಲೆ ಅದು ತುಂಬಾ ಎಕ್ಸ್ಟೆಂಡ್ ಆಗ್ಬಿಡುತ್ತೆ. ಅವಾಗ ಅಡಿಕೆಗೆ ಬೇಕಾದಂತ ನೆರಳು, ಬಿಸಿಲು ಸೂಕ್ತ ಪ್ರಮಾಣದ ಸಿಗಲ್ಲ. ಅದು ಗಾಳಿ. ನೀನು ಅಡಿಕೆ ಬುಡದಲ್ಲಿ ಹೋಗಿ ಕೆಲಸ ಮಾಡ್ಲಿಕ್ಕೆ, ಅಡಿಕೆ ಕಾಯಿ ಬಿದ್ದಿದ್ದು ಆರಿಸ್ಕೊಂಬರಕ್ಕೆ ಎಲ್ಲದಕ್ಕೂ ಸಮಸ್ಯೆ ಆಗುತ್ತೆ. ಅದಕ್ಕೆ ಈ ಸಲ ಏನ್ ಮಾಡಿದ್ರಿ? ಈ ಸಲ ಅದಕ್ಕೆ ಒಂದ್ ಸ್ವಲ್ಪ ಸ್ಟಡೀಸ್ ಮಾಡಿ ಡಾರ್ಫ್ ತಂದ್ವಿ. ಇದು ಅಗ್ಲ ಎಕ್ಸ್ಪೆಂಡ್ ಆಗಲ್ಲ, ಹಿಂಗೆ ಕೆಳಗೆ ಇಳಿಯುತ್ತೆ. ಇದ್ರ ಕೊಂಬೆಗಳು ಭೂಮಿಗೆ ಇಳಿಯುತ್ತೆ, ಕೆಳಕ್ಕೆ ಭೂಮಿ ಕಡೆಗೆ ಮುಖ ಮಾಡಿ ಇಳಿಯುತ್ತೆ. ಇದು ರೋಬಸ್ಟ ಗಿಡ್ಡ ತಳಿ. ಓಕೆ, ಒಳ್ಳೇದು. ಇದು ಆಕ್ಚುಲಿ ವಿಯೆಟ್ನಾಮ್ ಅಲ್ಲಿ ಇದ್ ಮಾಡಿದ್ದು, ಕಸಿ ಮಾಡಿರೋದು. ವಿಯೆಟ್ನಾಮ್ ಇಂದ ಕಸಿ ಮಾಡಿ ಡಾರ್ಫ್ ಆಗಿ ಬಂದಿರೋದು. ಆದ್ರೆ ಇದ್ರಲ್ಲಿ ಹೆಂಗೆ ಅಂದ್ರೆ ನಾವು 100 ಹಾಕಿದ್ರೆ ಒಂದು 30-35-40 ಗಿಡ ಹೋಗೇ ಬಿಡ್ತವೆ. ಅಯ್ಯೋ, ಸರ್ವೇ ಕಷ್ಟ ಇದು. ನಮ್ಮ ಎನ್ವೈರನ್ಮೆಂಟ್ ಗೆ ಸೆಟ್ ಆಗಲ್ವಾ? ನಮ್ಮ ಎನ್ವೈರನ್ಮೆಂಟ್ ಗೆ ಸ್ವಲ್ಪ ಕಷ್ಟನೇ. ಇಡೀ ಇದ್ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದು ಸ್ವಲ್ಪ ಸರ್ವೇ ಆಗ್ತಿರೋದು ಕಷ್ಟ ಇದೆ ಡಾರ್ಫ್. ಒಂದ್ಸಲ ಸರ್ವೇ ಮಾಡಿ ಕುತ್ಕೋಬಿಟ್ರೆ ನಾವು ರೈತರು ಫಿಕ್ಸ್ ಆಗ್ಬೇಕು, ನಾವು 100 ಗಿಡ ಹಾಕಿದ್ರೆ 60 ಗಿಡ ಮಾತ್ರ ಬರುತ್ತೆ ಅಂತ ಫಿಕ್ಸ್ ಆಗ್ಬೇಕು. ಅದಕ್ಕೆ ಏನ್ ಕಾರಣ? ಮುಖ್ಯ ನಮ್ಮ ವಾತಾವರಣ ಮತ್ತೆ ಇದ್ರಲ್ಲಿ ಇದಕ್ ಬೇಕಾದಂತ ಅಂದ್ರೆ ಇದು ಬೆಳೆಯಕ್ಕೆ ಸ್ಟಾರ್ಟಿಂಗ್ ಬೆಳೆಯಕ್ಕೆ ಬೇಕಾದಂತ ಪೌಷ್ಟಿಕಾಂಶ ನಮ್ಮ ಭೂಮಿಯಲ್ಲಿ ಇಲ್ಲ, ಕಡಿಮೆ ಇರುತ್ತೆ. ಅದರಿಂದ ನಾವ್ ಇವಾಗ ಆಲ್ರೆಡಿ ಇದು ಸ್ವಲ್ಪ ಕೆಮಿಕಲ್ಗೆ ಹೋಗ್ತಾ ಇರೋದ್ರಿಂದ ಅದು ಕೆಮಿಕಲ್ಗೆ ಇದು ಬಹಳ ಒಂದು ರಿಯಾಕ್ಟ್ ಆಗ್ತಾ ಇರೋ ಚಾನ್ಸಸ್ ಇದೆ. ಇವಾಗ ನೋಡಿ, ಇದು ಯೂರಿಯಾ ಹಾಕಿದ್ದಾರೆ ಈ ಗಿಡಕ್ಕೆ. ನಾವು ನರ್ಸರಿಯಿಂದ ತಂದಿದೀವಿ. ಯೂರಿಯಾ ಹಾಕಿ ಇಟ್ಟಿರ್ತಾರೆ ಗಿಡನ. ನಾವು ತಂದು 2 ದಿವಸಕ್ಕೆ ಎಲೆ ಈ ತರ ಆಗ್ತಾ ಬರ್ತಾ ಇದೆ. ಆಕ್ಚುಲಿ ಇದು ಸಣ್ಣ ಗಿಡ ಹಾಕಿದ್ರೆ ಬೆಟರ್ ಏನೋ ಅಂತ ನನ್ನ ಅನಿಸಿಕೆ. ನಾವು ರೈತರು ಸ್ವಲ್ಪ ಬೇಗ ಬರ್ಲಿ ಅನ್ನೋ ಇದಲ್ವಾ, ಇಂಟ್ರೆಸ್ಟ್ ಅಲ್ಲ, ಆಸೆ ಅಲ್ವಾ, ಅದರಿಂದ ದೊಡ್ಡ ಗಿಡ ತಂದ್ವಿ. ಇದು ನೋಡಿ, ಈ ತರ ಆಲ್ರೆಡಿ ಇದು ಎಷ್ಟು ದಿವಸ ಆಗಿರ್ಬೋದು? ಇದು 2 ನೀರ್ ಗಿಡ ಅಂತ ಕರೀತಾರೆ. ಅಂದ್ರೆ ಇದು ಒಂದು ವರ್ಷದ ಮೇಲೆ ಆಗಿರುತ್ತೆ ಗಿಡಕ್ಕೆ. ಅದು ಕಳೆದ 25ನೇ ಇಸ್ವಿ ಫೆಬ್ರವರಿ ಮಾರ್ಚಿನಲ್ಲಿ ಇದು ಮೊಳಕೆ ಬಂದಿರುತ್ತೆ. ಈ ಫೆಬ್ರವರಿ ಮಾರ್ಚಿಗೆ 1 ವರ್ಷ ಆಗಿರುತ್ತೆ. ಸೇಲ್ ಆಗದೆ ಇರೋನ ಹಂಗೆ ಒಂದ್ ಕಡೆ ಜೋಡಿಸಿ ಯೂರಿಯಾ ನೀರು ಕೊಟ್ಟಿ ಈ ತರ ಮಾಡಿರ್ತಾರೆ. ಇದಕ್ಕೆ ಇಲ್ಲಿ ನಮ್ಮ ಭಾಗದಲ್ಲಿ, ಸಕಲೇಶಪುರ ಭಾಗದಲ್ಲಿ 2 ನೀರಿನ ಗಿಡ ಅಂತ ಅಂತೀವಿ, ಅಂತ ಕರಿತೀವಿ. ಸರಿ. ಈಗ ಇದನ್ನ ನೀವು ಗಿಡಗಳು ತಂದಿದ್ದೀರಾ ನರ್ಸರಿಯಿಂದ? ತಂದ್ವಿ. ಅಡಿಕೆ ತೋಟದಲ್ಲಿ ಹಾಕೋ ಯೋಜನೆಗಳಿದೆ? ಹಾಕಿದೀವಿ ಆಲ್ರೆಡಿ. ಒಂದು 50-60 ಗಿಡ ಹಾಕಿದೀವಿ. ಸರಿ. ಹೋಗಿರ ರೋಬಸ್ಟ ಎಲ್ಲೆಲ್ಲಿ ಹೋಗಿದೆ, ಓಲ್ಡ್ ರೋಬಸ್ಟ, ಅಲ್ಲಿಗೆ ನಾವು ಡಾರ್ಕ್ ಗಿಡ ಹಾಕಿದೀವಿ. ಸರಿ. ಆ ಕಡೆ ಕೆಳಗಡೆ ವಸ್ತೋಟ ಮಾಡ್ತಾ ಇದೀವಿ. ಅದಕ್ಕೂ ಅಲ್ಲೂ ಅಡಿಕೆ ಮತ್ತೆ ಕಾಫಿನ? ಬರೀ ಕಾಫಿ ಮಾತ್ರ? ಅದು ಕಾಫಿ, ಬಾಳೆ ಮತ್ತೆ ಪೆಪ್ಪರ್ ಅದಕ್ಕೆ ಜೊತೆಯಾಗಿ ಹಾಕ್ತಿವಿ. ಸರಿ. ಬಾಳೆ ಆದ್ರೂ ಮೇನ್ ಬೆಳೆ, ಕಾಫಿ ಮೇನ್ ಬೆಳೆ, ಅದ್ರ ಸಬ್ ಬೆಳೆ ಆಗಿ ಬಾಳೆ ಇರುತ್ತೆ.
ಅದಕ್ಕೆ ಹಾಲ್ವಾಣ ಎಲ್ಲ ಹಾಕ್ತಿವಿ, ಗಿರಿಸಿಡಿ ಹಾಲ್ವಾಣ, ಅದಕ್ಕೆ ಪೆಪ್ಪರ್ ಹೊಂಡಿಸ್ಕೋತೀವಿ. ಸರಿ ಸರಿ. ಅಲ್ಲಿ ಅಡಿಕೆ ಇಲ್ಲ ಆ ತೋಟದಲ್ಲಿ? ಅಲ್ಲಿ ಅಡಿಕೆ ಹಾಕಲ್ಲ. ಅಡಿಕೆ ಈ ಭಾಗದಲ್ಲಿ ಮಾತ್ರ? ಹೌದು. ಇದು ಎಷ್ಟು ಮರ ಹಿಡಿದಿದೆ ಮತ್ತು ಅಡಿಕೆ? ಇದು ಟೋಟಲ್ 3 ಎಕರೆ ಇದೆ. ಸರಿ. ಅಂದ್ರೆ 35 ಸೆಂಟ್ ಇದೆ. ಸರಿ ಸರಿ. 35 ಸೆಂಟಿಗೆ 380 ಗಿಡ ಹಾಕಿದೀವಿ ನಾವು. ಇದು ಎಷ್ಟು ವರ್ಷದ ಗಿಡಗಳು ಈ ಅಡಿಕೆ ಗಿಡ? 2021ರಲ್ಲಿ ಹಾಕಿರೋ, 22ರಲ್ಲಿ ಹಾಕಿದ ಗಿಡ ನಾವು ಅಡಿಕೆ. ಇದಕ್ಕೆ 3ನೇ ವರ್ಷದ, ಇದು 3ನೇ ಬೇಸಿಗೆ. 3ನೇ ಬೇಸಿಗೆ. ಅಲ್ಲಿ ರಿಂಗ್ಸ್ ಎಲ್ಲ ಬಂದಿದೆಯಲ್ಲ ಕೆಲವು ಕಡೆ? ಹೌದು. ನಾವು ಒಂದ್ಸಲ ನಮಗೆ ಗೊತ್ತಿರ್ಲಿಲ್ಲ, ನನಗೂ ಇಂಟ್ರೆಸ್ಟ್ ಇರ್ಲಿಲ್ಲ. ನಮ್ಮ ತಂದೆ 2-3 ಸಲ ರಾಸಾಯನಿಕ ಗೊಬ್ಬರ ಕೊಟ್ರು. ಆಮೇಲೆ ನಾವು ಬೇಡ ಅಂತ ಹೇಳಿ ಈಗ ಸಾವಯವದಲ್ಲಿ ಇವಾಗ ಫುಲ್ ಕೊಟ್ಟಿಗೆ ಗೊಬ್ಬರ ಬಿಟ್ಟು ಇನ್ನೇನು ಕೊಡ್ತಾ ಇಲ್ಲ. ಬೇಸಿಗೆಗೆ ಭೂಮಿ ಇದಿರ್ಲಿ ಅಂತ ಮುಚ್ಚಿಗೆ ಫುಲ್ ಒಳ ಹೊಡೆದಿಲ್ಲ. ಬೇಸಿಗೆಗೆ ಭೂಮಿ ತಂಪಾಗಿರ್ಲಿ. ಆಮೇಲೆ ಇವಾಗ ಮಳೆ ಬಿದ್ದಾದ್ಮೇಲೆ ಮೇ ಎಂಡಿಂಗ್ ಅಲ್ಲಿ ಒಳ ಹೊಡೆಯೋಣ ಅಂತ ಹೇಳಿ ಹಂಗೆ ಬಿಟ್ಟಿದ್ದೀವಿ. ಖಂಡಿತ. ಈಗ ಇದು 3ನೇ ಬೇಸಿಗೆ, ಎಲ್ಲ ಗಿಡಗಳು ಚೆನ್ನಾಗಿ ಬಂದಿದೆ, ಮತ್ತೆ ರಿಂಗ್ಗಳು ಬಂದಿದೆ. ಆಕ್ಚುಲಿ ನನಗೆ ರಾಸಾಯನಿಕ ಗೊಬ್ಬರ ಹಾಕ್ದಾಗ ಇಷ್ಟು ಚೆನ್ನಾಗಿ ಬರ್ಲಿಲ್ಲ ಗಿಡ. ಹೌದಾ? ನಾವು ವರ್ಷಕ್ಕೆ ಒಂದೊಂದ್ಸಲ ನಾನು ಒಂದೊಂದು ಬಾಣ್ಲಿ ಕೊಟ್ಟಿಗೆ ಗೊಬ್ಬರ ಹಾಕ್ತಾ ಇರ್ತೀನಿ. ಈ ಸಲ ನಿಮ್ಮ ಎದುರಿಗೆ ತರಿಸಿದ್ನಲ್ಲ 3 ಟ್ಯಾಕ್ರಿ ತರಿಸಿ ಹಾಕಿದ್ದೀನಿ. ಎಲ್ಲ ಹಾಕಿ ಮುಚ್ಚಿಬಿಟ್ಟಿದ್ದೀನಿ. ಆ ಗೊಬ್ಬರ ಒಣಗ್ದಂಗೆ ಮುಚ್ಚಿಗೆ ಮಾಡಿದ್ದೀನಿ. ಎಲ್ಲ ಗಿಡಕ್ಕೂ ಮಾಡಿದ್ದೀನಿ ಮುಚ್ಚಿಗೆ. ಹಾಗಾಗಿ ಚೆನ್ನಾಗಿ ಬಂದಿದೆ. ಇದು ಚಂದ್ರಗಿರಿ ಅಂತ. ಯಾವುದು? ಇಲ್ಲಿದೆ. ಇಲ್ಲಿದೆಯಲ್ಲ, ಅಡಿಕೆ ಸಾಲಿಗೆ ಹಾಕಿದ್ದೀನಿ. ಇದನ್ನ 5 ವರ್ಷ ನಾನು ತೆಗೆದು ಬಿಡ್ತೀನಿ. ಅಡಿಕೆ ಯಾವಾಗ ಫಸಲು ಕೂಡ ಸ್ಟಾರ್ಟ್ ಮಾಡುತ್ತೆ ಅವಾಗ ನಾನು ಇದನ್ನ ಕಟ್ ಮಾಡ್ಬಿಡ್ತೀನಿ. ಇದಕ್ಕೆ ಆಯಸ್ಸು 10 ವರ್ಷ ಅಷ್ಟೇನೆ. ಇದಕ್ಕೆ 30 ವರ್ಷ ಡಾರ್ಫಿಗೆ. ಇದಕ್ಕೆ 30 ವರ್ಷ ಅಷ್ಟೇನೆ ಆಯಸ್ಸು. ಓಲ್ಡ್ ರೋಬಸ್ಟಕ್ಕೆ ನಿಮಗೆ ಲೈಫ್. ಅಂದ್ರೆ ನೀವು ಹೇಳೋದು 2 ಅಡಿಕೆ ಗಿಡದ ಮಧ್ಯೆ ಚಂದ್ರಗಿರಿ ಇದೆ, 2 ಅಡಿಕೆ ಗಿಡದ ಸಾಲಿನ ಮಧ್ಯೆ ರೋಬಸ್ಟಾ ಇದೆ. ಈ 2 ಅಡಿಕೆ ಗಿಡದ ಚಂದ್ರಗಿರಿಯನ್ನ ಒಂದು 5ರಿಂದ 6 ವರ್ಷ ನಿರ್ವಹಣೆ ಮಾಡಿ ಬರಕ್ ಶುರು ಆಗತ್ತೆ. ಅವಾಗ ಈ ಚಂದ್ರಗಿರಿನ ಕಡಿಮೆ ಮಾಡ್ಬೇಕಾಗುತ್ತೆ. ಏನ್ ಮಾಡತ್ತಾರೆ ಇದ್ರೆ? ಇವಾಗ ರೋಬಸ್ಟಕ್ಕೂ ಬೇಕಾದಂತ ಈ ಜಾಗ ಬೇಕಲ್ಲ, ಇಲ್ಲಿ ಪಕ್ಕದಲ್ಲಿರೋ ರೋಬಸ್ಟದ್ದು ಕೊಂಬೆಗಳು ಬರುತ್ತೆ. ಮೇನ್ ಅಡಿಕೆಗೆ ಬೇಕಾದಂತ ಬಿಸಿಲು, ಬುಡಕ್ಕೆ ಬೇಕಾದಂತ ಬಿಸಿಲು ಸಿಗಲ್ಲ. ಹಾಗಾಗಿ ಒಂದು ಆದಾಯದ ಇದಕ್ಕೋಸ್ಕರ ಚಂದ್ರಗಿರಿ ಬೇಗ ಬಂದ್ಬಿಡುತ್ತೆ. 1 ವರ್ಷಕ್ಕೆ ಕಾಯಿ ಕೊಟ್ಬಿಡುತ್ತೆ ಚಂದ್ರಗಿರಿ ರೋಬಸ್ಟಾಗಿಂತ ಬೇಗ. ಇದು ನಾನು ಅಕ್ಟೋಬರ್ ಅಲ್ಲಿ ಹಾಕಿ, ಮೊನ್ನೆ 25ನೇ ಇಸ್ವಿ ಅಕ್ಟೋಬರ್ ಅಲ್ಲಿ ಹಾಕಿರೋ. ನನಗೆ ಮುಂದಿನ ಈ ತಿಂಗಳು ಅಕ್ಟೋಬರ್ ಹೊತ್ತಿಗೆ ಆಲ್ರೆಡಿ ನನಗೆ ಒಂದು ಇಷ್ಟ ಎತ್ತರ ಬರುತ್ತೆ. ಈ ಗಿಡ ಬರೋದೇ 3 ಅಡಿ ಚಂದ್ರಗಿರಿ. ಇದು 3 ಅಡಿಗೆ ಅಗ್ಲೋ ಬಿಡುತ್ತೆ. 5 ವರ್ಷ ಅದರಿಂದ 10 ವರ್ಷದೊಳಗಡೆ ಈ ಗಿಡ ಆಯಸ್ಸಿದೆ. ಸಾಕಷ್ಟು. ನಾನು ಅಡಿಕೆ ಕಂಪ್ಲೀಟ್ ಫಸಲು ಕೂಡ ಸ್ಟಾರ್ಟ್ ಆದ್ಮೇಲೆ ಕಡಿದು ಅಷ್ಟೊತ್ತಿಗೆ ಅಲ್ಲಿ ತನಕ ನಿಮ್ಮ ಅಡಿಕೆ ಫಸಲು ಬರೋವರೆಗೂ ಒಂದು 3 ಚಂದ್ರಗಿರಿಯಿಂದ ಒಂದು ಆದಾಯ ಬರ್ತಿರುತ್ತೆ. ಆಮೇಲೆ ಅದನ್ನು ಕಡಿಮೆ ಮಾಡಿಕೊಂಡು ರೋಬಸ್ಟಾವನ್ನು ನಿರ್ವಹಣೆ ಮಾಡೋದು. ಅದು ಮುಖ್ಯ ಬೆಳೆ ಇಲ್ಲಿ ಅಡಿಕೆ ಮತ್ತು ರೋಬಸ್ಟಾ ಕಾಫಿ. ಚಂದ್ರಗಿರಿ ಪ್ರಾಥಮಿಕ ಹಂತದಲ್ಲಿ. ಯಾರಿಗಾರ ನಾವು ಹೇಳ್ಬೇಕು ಅಂದ್ರೆ ಅಂಕಲ್, ಅಡಿಕೆ ತೋಟದೊಳಗಡೆ ಓಲ್ಡ್ ರೋಬಸ್ಟಾ ಬೇಡ ಅಲ್ಲ ಅನ್ನೋದು ಇತ್ತೀಚೆಗೆ ನೀನು ಕಂಡಿಡ್ಕೊಂಡಿರೋ ಮಾಹಿತಿ ಸಿಕ್ಕಿದೆ. ಯಾಕಂದ್ರೆ ತುಂಬಾ ದೊಡ್ಡದು ಬಂದ್ಬಿಡುತ್ತೆ ಇವಾಗ ಅಡಿಕೆ ಗಿಡಕ್ಕೂ. ಅದೇ ನಮ್ದೇನು 9 ಅಡಿ ಅಂತರ ಇರುತ್ತೆ. 4 ಅಡಿ ಇದೆ ಅಷ್ಟೇ, ಅದು ಸಾಕಾಗಲ್ಲ. ಆ ಕಡೆಗೆ 4 ಅಡಿ, ಆ ಕಡೆಗೆ 4 ಅಡಿ ಇದೆ, ಸಾಕಾಗಲ್ಲ. ಹಾಗಾಗಿ ಈ ಮಿನಿ ರೋಬಸ್ಟಾ ಅಂತ ಏನು ಬಂದಿದೆ, ಗಿಡ್ಡ ತಳಿ ಡಾರ್ಫ್ RNTC ಅದು ಸಾಕು. ರೋಬಸ್ಟಾ ಟಾಲ್ ಕ್ರಾಸ್ ಮತ್ತೆ ಗ್ಯಾಪ್ ಕೊಡ್ಬೇಕಿತ್ತು ನಮ್ಮ ಸರಿ ಸರಿ, ಒಳ್ಳೇದು. ಸೊ ಈ ಗಿಡಗಳೆಲ್ಲ ಒಂದು ಮಳೆ ಬಂದ್ಮೇಲೆ ನಡೆಸ್ಬಿಡ್ತೀರಾ? ಈ ಗಿಡ ಎಲ್ಲ ಇವಾಗ ನಮ್ಗೆ ಆಲ್ರೆಡಿ ಮೇ ತಿಂಗಳಲ್ಲಿ ಫಸ್ಟ್ ವೀಕಲ್ಲಿ ಒಂದು 2-3 ಮಳೆ ಆಗ್ಬಿಡುತ್ತೆ. ಹೌದು, ಅವಾಗ ಆದ್ರೆ ಮುಂಗಾರು ಬರೋಕ್ಕಿಂತ ಮುಂಚೆ ನಾವು ಜೂನಲ್ಲಿ ಹಾಕಕ್ಕಾಗಲ್ಲ, ಮಳೆ ಜಾಸ್ತಿ, ನಮಗೆ ಸೋನೆ ಹಿಡಿದು ಬಿಡುತ್ತೆ. ಸೊ 1 ತಿಂಗಳಾದ್ರೂ ಅದು ಸರ್ವೈವ್ ಆಗ್ಬೇಕಂದ್ರೆ ಬೇರೆ ಹಿಡ್ದು 1 ತಿಂಗಳು ಆಗ್ಬೇಕು, ಎಸ್ಟಾಬ್ಲಿಷ್ ಆಗಿರ್ಬೇಕು. ಒಳ್ಳೆದೇ. ಮಂತು ಹೇಗನ್ಸುತ್ತೆ ಕೃಷಿ ಪದ್ಧತಿಗಳ ಬಗ್ಗೆ ಗಮನಿಸಿದಾಗ? ನಾನು MA ಜರ್ನಲಿಸಮ್ ಓದಿರೋದು. ವೆರಿ ಗುಡ್. ನಾನು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದು ಇವಾಗ ಜೊತೆಲಿ ಅದೊಂದು ಪಾರ್ಟ್ ಟೈಮ್ ತರ ಮಾಡ್ತಾ ಇದ್ದೀನಿ. ಮೇನ್ ಕೃಷಿನೇ, ಕುರಿ ಫಾರ್ಮ್ ಮಾಡಿದ್ದೀನಿ. 1 ಎಕರೆಯಲ್ಲಿ 1.5 ಎಕರೆಯಲ್ಲಿ ನಾನು ಅಡಿಕೆ, ಕಾಫಿ, ಬಾಳೆ ಎಲ್ಲ ಬೆಳೀತಾ ಇದ್ದೀನಿ. ಇನ್ನ 3/4 ಎಕರೆಯಲ್ಲಿ ಭತ್ತ ಬೆಳೀತಾ ಇದ್ದೀನಿ. ಕೃಷಿ ನನಗೆ ಒಂದು ಜೀವನದ ಒಂದು ಆದಾಯ, ಮೇನ್ ಆದಾಯ. ನನಗೆ ಬಹಳ ಇಂಟ್ರೆಸ್ಟ್ ಕೃಷಿ ಬಗ್ಗೆ. ಅದರಿಂದ ಕೃಷಿ ನನಗೆ ಬಹಳ ಖುಷಿಯಿಂದ ಮಾಡ್ತಾ ಇದ್ದೀನಿ ನಾನು. ಬಹಳ ಸಂತೋಷ ನೋಡಿ, ನಿಮ್ಮಂಥ ಯುವಕರು ಈ ರೀತಿ ಮಿಶ್ರ ಬೆಳೆ ಮಾಡಬೇಕು, ಮತ್ತು ನಿಮ್ಮ ಮುಖ್ಯ ಉದ್ಯೋಗದ ಜೊತೆಗೆ ನಿಮ್ಮ ಭೂಮಿಗೆ ಬಂದು
ಸೊ ಮಾಡ್ತಾ ಇದ್ದೀರಾ, ಭಾಳ ಸಂತೋಷ, ತುಂಬ ಚೆನ್ನಾಗಿ ಬಂದಿದೆ. ಏಲಕ್ಕಿನೂ ಹಾಕಿ ಟ್ರೈ ಮಾಡಿದ್ದೀವಿ. ಪರವಾಗಿಲ್ಲ. ಮತ್ತೆ ಲವಂಗ ಇದೆ, ಲವಂಗ ಮರ ಇದೆ, ಹಲಸು ಮರ ಇದೆ, ನಲ್ಲಿಕಾಯಿ ಮರ ಇದೆ, ನಿಂಬೆ ಮರ ಇದೆ, ಎಲ್ಲವನ್ನು ಜೋಡಿಸ್ತಾ ಇದ್ದೀರಾ? ಎಲ್ಲ ಜೋಡಿಸ್ತಾ ಇದೀವಿ. ಎಲ್ಲ 20 ಹಾಕಿದೀವಿ. ನಿಂಬು 20 ಇದೆ, ಮತ್ತೆ ನಲ್ಲಿಕಾಯಿ 20 ಇದೆ, ಚಕ್ಕೆ 5 ಮರ ಇದೆ, ಏಲಕ್ಕಿ 10 ಗುಣಿ ಇದೆ. ಎಲ್ಲ ಟ್ರೈ ಮಾಡ್ತಾ ಇದ್ದೀನಿ ನನ್ನ ಭೂಮಿಗೆ ಯಾವ್ದು ಅಡ್ಜಸ್ಟ್ ಆಗುತ್ತೆ ಅಂತ. ಎಲ್ಲ ಮಿಶ್ರ ಬೆಳೆಗಳು ಇರಬೇಕು ಅಂತ. ಇವಾಗ ನೆಕ್ಸ್ಟ್ ಇಯರ್ಗೆ ಯಾವ ಸಕ್ಸಸ್ ಆಗುತ್ತೆ ಅದನ್ನ ನಾನು ಕಂಟಿನ್ಯೂ ಮಾಡೋದು. ನಿಂಬು ಚೆನ್ನಾಗಿ ಬಂದಿದೆ, ವೆರಿ ಗುಡ್. 20 ಸಸಿ ಇದೆ ನಿಂಬು. ಈಗ ಈ ನೀರಾವರಿ ವ್ಯವಸ್ಥೆನು ಈ ಹನಿ ನೀರಾವರಿ ಇದು ವಿಂಕ್ಲರ್ ಸಿಸ್ಟಮ್ ಮಾಡ್ಕೊಂಡ್ಬಿಟ್ರೆ ಎಲ್ಲದಕ್ಕೂ ಮಾಡಿದ್ದೀನಿ 3 ಎಕರೆಗೆ. ಈಗ ಒಳ್ಳೆ ರಿಸಲ್ಟ್ ಬರ್ತಿದೆ ವಿಂಕ್ಲರ್ ಮಾಡಾದ್ಮೇಲೆ. ತುಂಬಾ ನೀವು ಮಾಡಿದ್ರಲ್ಲ, ನಿಮ್ಮನ್ನ ನೋಡ್ಕೊಂಡು ಮಾಡಿದೆ ನಾನು. ಇದು ಸರಿ, ಬಹಳ ಸಕ್ಸಸ್ ಆಗಿದೆ ಇದು ನನಗೆ. ವೆರಿ ಗುಡ್. ತುಂಬಾ ಕಡಿಮೆ ಖರ್ಚಾಗಿದೆ. ನೀವು ತೋರಿಸಿದ ಅಂಗಡಿ ಅಲ್ಲೆಲ್ಲ ಹೋಗಿ ನಾವು ಕಡಿಮೆ ಖರ್ಚು ಮಾಡ್ಕೊಂಡಿದೀವಿ. ಸರಿ, ಇದು ತುಂಬಾ ನಾನು ಮೇನ್ ಲೈನ್ ಒಂದೇ ಹಾಕೊಂಡಿರೋದು, ಬೋರ್ವೆಲ್ ಕೊಟ್ಟಿದ್ದೀನಿ. ಬೋರ್ವೆಲ್ 2 ಇಂಚು ನೀರು ಸಿಕ್ಕಿದೆ, 250 ಅಡಿ. ನನಗೆ ಮಾಮೂಲಿ ದೊಡ್ಡ ಸ್ಪ್ರಿಂಕ್ಲರ್ ಹಾಕಿದಾಗ ಮ್ಯಾನೇಜ್ ಆಗ್ತಾ ಇರ್ಲಿಲ್ಲ, ನೀರು ಮ್ಯಾನೇಜ್ ಆಗ್ತಾ ಇರ್ಲಿಲ್ಲ, ಗ್ಯಾಪ್ ಹೊಡಿತಾ ಇತ್ತು. ಮತ್ತೆ ತೋಟಕ್ಕೂ ಅಷ್ಟು ಕಂಫರ್ಟಬಲ್ ಆಗಿ ನೀರು ಕೊಡಕ್ ಆಗ್ತಾ ಇರ್ಲಿಲ್ಲ. ಇದಕ್ಕೆ ನಾನು ಟೋಟಲ್ 32,000 ಖರ್ಚು ಮಾಡಿದ್ದೀನಿ. ಈ 35 ಗುಂಟೆ ಎಕರೆಗೆ 1/3 ಎಕರೆ ಪೂರ್ತಿ ಆಗಿದೆ ಇವಾಗ ಇದು. 1/3 ಎಕರೆ ಪೂರ್ತಿ ಮಾಡಿದ್ದೀನಿ. ಸರಿ, 32,000 ಖರ್ಚು ಮಾಡ್ಕೊಂಡಿದ್ದೀನಿ. ಕಡಿಮೆ ನೀವೆಲ್ಲ ತೋರಿಸಿದ್ದು ಎಲ್ಲ ಸ್ಟಡೀಸ್ ಎಲ್ಲ ಮಾಡಿ 32,000 ರೂಪಾಯಿಲಿ ನನಗೆ 1/3 ಎಕರೆ ಆಗಿದೆ. ಅಂದ್ರೆ ನೀವು ಹೇಳೋದು ಏಮಂತು, ಮುಂಚೆ ಆ ಕೃಷಿ ಇಲಾಖೆದು 2 ಇಂಚಿನ ಪೈಪ್ಗೆ ಸ್ಪ್ರಿಂಕ್ಲರ್ ಆಗ್ತಾ ಇದ್ವಲ್ಲ, ಅವಾಗ ನಿಮ್ ಬೋರ್ವೆಲ್ ನೀರು ಖಾಲಿ ಆಗ್ತಾ ಇತ್ತು, ಕೃಷಿ ಭೂಮಿನೂ ಸರಿ ನೆನೀತಿರ್ಲಿಲ್ಲ. ಈಗ ಇದರಲ್ಲಿ ಮಿತವಾಗಿ ನೀರು ಬರೋದ್ರಿಂದ ಆ ವಿಂಕ್ಲರ್ ಕಂಪೇರ್ ಮಾಡಿದ್ರೆ ಇದರಲ್ಲಿ ಮಿತವಾಗಿ ನೀರು ಬರೋದ್ರಿಂದ ಈಗ ಬೋರ್ವೆಲ್ ನೀರು ಗ್ಯಾಪ್ ಹೊಡಿತಾ ಇಲ್ಲ, ಅಂದ್ರೆ ಸದ್ಬಳಕೆ ಆಗ್ತಾ ಇದೆ, ಭೂಮಿನೂ ಚೆನ್ನಾಗಿ ತೇವಾಂಶ ನಿರ್ವಹಣೆ ಆಗ್ತಾ ಇದೆ. ಮತ್ತೆ ಇದು ಭೂಮಿ ನನ್ನ ಭೂಮಿಯಿಂದ ಆಚೆ ಹೋಗಲ್ಲ. ಹೌದು, ಎಷ್ಟು ಬೇಕು ನನ್ನ ಬದಗೆ ಎಷ್ಟು ಬೇಕು ಅಷ್ಟೇ ರೇಡಿಯಸ್ ಅಲ್ಲಿ ನೀರು ಬರ್ತಾ ಇದೆ. ಒಂದ್ ರೀತಿ ಇದ್ರೆ ನೀರು ಉಳಿತಾಯನೂ ಆಯ್ತು, ಮತ್ತೆ ಬೋರ್ಗೂ ಸಮಸ್ಯೆ ಶ್ರಮ ಇಲ್ಲ. ನನಗೆ ನೀವ್ ಹೇಳ್ದಾಗ ಒಂದ್ಸಲ 3/4 ಇಂಚಿನ ಪೈಪಿಗೆ ಟ್ರೈ ಮಾಡಿದೆ ಬೇರೆ ಇದು ಸ್ಟ್ಯಾಂಡ್, ಅದು ನನಗೆ ಅಷ್ಟು ಪ್ರೆಷರ್ ಕೊಡ್ತಾ ಇರ್ಲಿಲ್ಲ. ಇದು ನಿಧಾನಕ್ಕೆ ತಿರುಗೋದು. ಸರಿ, ಇವಾಗ ಏನಾಯ್ತು, ಫುಲ್ ಲೋಡ್ ಆಗುತ್ತಲ್ಲ, ಲೋಡ್ ಆಗಿ ಇದು ಚೆನ್ನಾಗಿ ತಿರುಗುತ್ತೆ, ನೀರು ಕೂಡ ತುಂಬಾ ಚೆನ್ನಾಗಿ ಸ್ಪೀಡ್ ಅಲ್ಲಿ ಆರುತ್ತೆ. ಲೋಡ್ ಇದು ಬಹಳ ಪ್ರೆಷರ್ ಆಗಿ ಸಿಕ್ಬಿಡುತ್ತೆ, ಬರ್ತಾ ಇರುತ್ತೆ. ಎಷ್ಟು ಬೇಕೋ ಅಷ್ಟು. ಇದೊಂದು ಪ್ರಾಯೋಗಿಕವಾಗಿ ಬದಲಾವಣೆ ಮಾಡಿದಿರ. ಚೆನ್ನಾಗಿ ಬಂದಿದೆ ನೋಡಿ ಮಿತ್ರರೇ, ಹೀಗೆ ನೀರಾವರಿನಲ್ಲೂ ಸೂಕ್ತ ಬದಲಾವಣೆ ಮಾಡಿಕೊಂಡು ಮಿಶ್ರ ಬೆಳೆ ಪದ್ಧತಿಯನ್ನು ಮಾಡಿ ನಮ್ಮ ಹಾಸನ ಜಿಲ್ಲೆ ಆಲೂರು ತಾಲೂಕು ಪಾಳ್ಯ ಹೋಬಳಿ ಕಿತ್ತಗಾನಮನೆ ಗ್ರಾಮದಲ್ಲಿ ನಮ್ಮನೆ ತೋಟದ ಎದುರುಗಡೆ ಇರತಕ್ಕಂಥ ಕೃಷಿಕ ಹೇಮಂತ್ ಚಂದ್ರಶೇಖರ್ ಅವರ ಮಾಹಿತಿಯನ್ನು ತಿಳ್ಕೊಂಡ್ವಿ. ಅವರಲ್ಲಿ ಇನ್ನೂ ಸಾಕಷ್ಟು ವಿಷಯಗಳಿರುತ್ತೆ, ಅವರನ್ನ ಮುಂದಿನ ಎಪಿಸೋಡಲ್ಲಿ ಸಾವಯವ ಕೃಷಿಗೆ ಶಿಫ್ಟ್ ಮಾಡಬೇಕು ಅಂತ ಒದ್ದಾಡ್ತಾ ಇದ್ದೀನಿ. ಬಟ್ ನಮ್ಮಂತ ಸಣ್ಣ ರೈತರಿಗೆ ಅದು ಸ್ವಲ್ಪ ಕಷ್ಟ ಅನಿಸ್ತಾ ಇದೆ ಪ್ರಾರಂಭದಲ್ಲಿ. ಯಾಕಂದ್ರೆ ಬೇರೆ ಇನ್ಕಮ್ ಇರಲ್ಲ, ಕನಿಷ್ಠ ಭೂಮಿನ ಆಲ್ರೆಡಿ 100 ವರ್ಷದಿಂದ ಹಾಳು ಮಾಡ್ಕೊಬಿಟ್ಟಿದೀವಿ. ಅದನ್ನ ನಾವು 5 ವರ್ಷಕ್ಕೆ 3 ವರ್ಷಕ್ಕೆ ಕನ್ವರ್ಟ್ ಮಾಡ್ಬೇಕು ಸಾವಯವಕ್ಕೆ ಅಂದ್ರೆ ಅದು ಬಹಳ ಕಷ್ಟನೇ. ಅದರಿಂದ ಒಂಚೂರು ತಾಳ್ಮೆ ಇದ್ರೆ, ಒಂಚೂರು ಆದಾಯವನ್ನು ಒಂದು 2-3 ವರ್ಷ ಎಕ್ಸೆಪ್ಟ್ ಮಾಡ್ದಲೇ ಇದ್ರೆ ನಾವು ಖಂಡಿತ ಮಾಡ್ಬೋದು. ನಾನು ಕಂಪ್ಲೀಟ್ ಸಾವಯವಕ್ಕೆ ಶಿಫ್ಟ್ ಆಗಕ್ಕೆ ಆಗಿಲ್ಲ, ಟ್ರೈ ಮಾಡ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಇವೆಲ್ಲ ಒಂಚೂರು ಆಲ್ರೆಡಿ ಅಪ್ಪ 1 ವರ್ಷ ಕೆಮಿಕಲ್ ಕೊಟ್ಟಿದ್ದಾರೆ, ಅದರಿಂದ ಈ ವರ್ಷದಿಂದ ಏನು ಬೇಡ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಮಾಡ್ತಾ ಇದ್ದೀರಾ, ಭಾಳ ಸಂತೋಷ. ಮಿತ್ರರೇ ನೋಡಿ, ಇದು ಹೇಮಂತ್ ಚಂದ್ರಶೇಖರ್ ಅವರ ಅನುಭವದ ನುಡಿಗಳಾಗಿತ್ತು. ನೋಡಿ, ಯುವ ಕೃಷಿಕರು ಸಾವಯವ ಕೃಷಿಯೆಡೆ ಹೆಜ್ಜೆ ಇಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ, ಈ ಮಿಶ್ರ ಬೆಳೆ ತೋಟ ತುಂಬ ಚೆನ್ನಾಗಿ ಬೆಳವಣಿಗೆ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ನನ್ನ ಜೊತೆ ಹೀಗೆ ಜೋಡಿಸ್ಕೊಂಡಿರಿ, ನಿಮ್ಮ HR ಮಂಜುನಾಥ್.